ನೀವು ನೋಡ್ತಿರೋ ಥರ ಇದು ಯಾವುದೇ ಕಾರಣಕ್ಕೂ ನಾರ್ಮಲ್ ಗನ್ ಅಲ್ಲ, ಇದು ಮ್ಯಾಜಿಕ್ ಗನ್. ಮ್ಯಾಜಿಕ್ನ ನೋಡೋಣ. ಇದು ನಮ್ಮ ಮಕ್ಕನ ಮೇಲೆ ಪ್ರಯೋಗ ಮಾಡಿದ್ವಿ ನೋಡ್ರಿ ಇಲ್ಲಿ. ಈ ಥರ ಶಾಕ್ ಹೊಡಿತದೆ. ಇವಾಗ ವಿಷಯ ಏನಂತಾನೆ, ನಾವು ಅವತ್ತು ಕೋಲಾರಕ್ಕೆ ಹೋಗಿದ್ವಿ ದೇವಸ್ಥಾನ ನೋಡೋಕ್ಕೆ ಅಂತ. ನಾನು ನೋಡೋಬೇಕಾದ್ರೆ ಅಲ್ಲಿ ಬರ್ತಾ ದಾರಿಯಲ್ಲಿ ಈ ಥರ ಒಂದು ಸೇಲ್ ಇತ್ತು. ಹೇಗಿದೆ ಅಂತ ನೋಡೋಣ, ಯಾವ ಥರ ಐಟಮ್ಸ್ ಇದೆ ಅಂತ ನೋಡೋಣ ಅಂತ ಒಳಗಡೆ ಹೋದ್ವಿ. ಈ ಸೇಲ್ ಇರೋದು 1 ತಿಂಗಳು ಮಾತ್ರ. ಸುತ್ತಮುತ್ತ ಇರೋರು ಯಾರಾದರೂ ವಿಸಿಟ್ ಕೊಡೋದಿದ್ರೆ ಕೊಡ್ಬೋದು. ಅಲ್ಲಿ ಏನೇನು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಐತೆ, ಫುಲ್ ನೋಡ್ರಿ. ನೋಡಿ ನಿಮ್ಮ ಅನಿಸಿಕೆನ ಹೇಳ್ರಿ. ಇದು ಯಾರಿಗೆಲ್ಲ ಗೊತ್ತು, ಇದು ಸಣ್ಣದು ದಬ್ಬ ಗಾಡಿ. ಆಮೇಲೆ ಅದೇ ಥರ ನೋಡ್ತಿದ್ದಂಗೆ ಇಲ್ಲಿ ಸಣ್ಣ ಪುಟ್ಟ ಸೈಕಲ್ಗಳಿದ್ದು ಮೆಟಲಲ್ಲಿ ಮಾಡಿರೋದು. ಇದನ್ನು ನೋಡಿದ್ದೆ, ಅದು ನೀವು ನೋಡ್ರಿ. ಮತ್ತು ಈ ಥರ ಕಟ್ಗೆಲಿ ಮಾಡಿರೋಂಥದ್ದು ಟೀ ಗ್ಲಾಸ್ ಇತ್ತು. ಮತ್ತು ಈ ಥರ ಕಪ್ಪೆ ಇದೆ, ಇದರಲ್ಲಿ ಹೋಲ್ಸ್ ಇದೆಯಲ್ಲ ಅದರೊಳಗೆ ಮೇಲೊಂದು ಕಟ್ಟಿಗೆ ಬರುತ್ತೆ, ಅದನ್ನ ತರಿಸಿದ್ರೆ ಕಪ್ಪೆ ಥರ ಸೌಂಡ್ ಬರುತ್ತೆ ಅದು. ಹಾಗೆ ನೋಡ್ತಾ ಇಲ್ಲಿ ಮೆಟಲ್ ಬೈಕ್ಸ್ ಎಲ್ಲ ಇದ್ವು, ತುಂಬ ಚೆನ್ನಾಗೈತೆ ಇದು. ರೇಟ್ ಕೇಳಿಲ್ಲ, ಕೇಳಕ್ಕೆ ಹೋಗ್ಬಿಟ್ರೆ ರೇಟ್ನ, ನನಗೆ ಗೊತ್ತಿಲ್ಲ ಅದು. ಹಿಂಗೆ ಮುಂದೆ ನೋಡ್ತಾ ಹೋದಾಗ ಈ ಥರ ಇತ್ತು ಹಾಟ್ ಬಾಕ್ಸು. ಇದು ಕಟ್ಗಿಲಿರೋದು, ಆ ಥರ ಅವಾಗ ಯೂಸ್ ಮಾಡ್ತಿದ್ರಣ, ನಾವು ನೋಡಿಲ್ಲ ಇದನ್ನ, ಇವಾಗ ಮತ್ತೆ ನೋಡ್ತಿದ್ವಿ. ಮತ್ತು ಹಳೆ ಕಾಲದ್ದು ಒಂದು ರಿಂಗ್ ಆಗ್ತಿತ್ತಲ್ಲ, ರೌಂಡ್ ಸರ್ಕಲ್ದು ಟೆಲಿಫೋನ್ ಇತ್ತು ಇಲ್ಲಿ. ಅದು ವರ್ಕ್ ಆಗುತ್ತಿಲ್ಲ ಗೊತ್ತಿಲ್ಲ. ಹಂಗೆ ಈ ಟವರ್ನ ನೋಡಿ ಯಾರು ಕೂಡ ಕಂಪ್ಯೂಸ್ ಹೋಗ್ಬಿಟ್ರೆ, ಇದು ಐಫಿಲ್ ಟವರ್ ಅಂತೂ ಅಲ್ಲ, 330 ಅಡಿ ಇದು ಐಫಿಲ್ ಟವರು. ಇದು ಸಣ್ಣದು ಅದೇ ಥರನೇ. ಮತ್ತು ಇದೇ ಥರದ ಎಲ್ಲ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಅಲ್ಲಿ ಆರ್ಟಿಫಿಷಿಯಲ್ ರೆಡಿ ಮಾಡಿ ಇಟ್ಟಿದ್ರು. ಮತ್ತು ಇದನ್ನು ಕೊಳಲಲ್ಲಿ ಡಿಸೈನ್ ಮಾಡಿದರು, ಎಲ್ಲ ಕೊಳಲು ಬಿದಿರಿನ ಕಟ್ಟಿಗೆಲಿ ಬರುತ್ತೆ. ಇದನ್ನು ಸ್ವಲ್ಪ ಡಿಸೈನ್ ಆಗಿತ್ತು, ಅದ್ರ ಮೇಲೆ ಕೆತ್ತನೆ ಮಾಡಿದರು. ಮತ್ತು ಇದನ್ನು ಪೆನ್ಸಿಲ್, ಇದು ದೊಡ್ಡದು, ಹಿಂದೆ ಎರೆದರ್ ಇದೆ, ರಬ್ಬರ್ ಇದೆ, ಮುಂದೆ ಲೆಡ್ ಪೆನ್ಸಿಲ್ ಇದೆ. ಇಷ್ಟು ದೊಡ್ಡದಿದು ನೋಡ್ಬೋದು. ಇಲ್ಲಿ ಹಿಂಗೆ ಮುಂದೆ ನೋಡ್ತಾ ಹೋದಂಗೆ ಲೇಡೀಸ್ದು ಆಕ್ಸೆಸರೀಸ್ ಇದು, ಅವ್ರದ್ದು ಡಿಸೈನ್ಸು, ಕ್ಲಿಪ್ಸು. ಇದು ಸ್ಯಾರಿ ಪಿನ್ ಅಂತ, ಇದು ನನಗೆ ಗೊತ್ತಿದ್ದಿಲ್ಲ, ನಮ್ಮ ಅಕ್ಕನ ಕೇಳಿದೆ, ಹೇಳಿತ್ತು. ಆಮೇಲೆ ಹಂಗೆ ಮುಂದೆ ನೋಡ್ತಾ ಚೆನ್ನಾಗಿತ್ತು, ಇದೆಲ್ಲ ಶೈನಿಂಗ್ ಇತ್ತು, ಅದಕ್ಕೆ ನೋಡಿದೆ ಈ ಥರ ಕೈ ಹಿಡ್ಕೊಂಡು. ಹಾಗೆ ಮುಂದೆ ಹೋಗ್ತಾ ನಾನು ತೋರಿಸಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ ಕಿವಿಲಿ ಹಾಕೋದು, ಅದು ಇತ್ತು ಇಲ್ಲಿ. ಎಲ್ಲ ಕಡೆ ಅದೇ ಫೇಮಸ್ ಆಗಿದ್ದು. ಮತ್ತು ಜುಮ್ಕಿನೂ ಚೆನ್ನಾಗಿತ್ತು. ಹಿಂಗೆ ನೋಡ್ತಾ ಹೋದ್ವಿ. ಮತ್ತು ಡ್ರೆಸ್ಸಸ್ ಕೂಡ ಇದು, ಲೇಡೀಸ್ ಡ್ರೆಸ್ಸು ನೋಡ್ಬೋದು ಹೇಗಿದೆ ಅಂತ. ಹೀಗೆ ಮುಂದೆ ನೋಡ್ತಾ ಹೋದಂಗೆ ಪಿಲ್ಲೋಗಳು, ಮುಂದೆ ನೋಡ್ತಾ ಹೋದಂಗೆ ಕರ್ಟನ್ ಇತ್ತು. ಮೋಸ್ಟ್ ಫೇವರೇಟ್ ಬ್ಯಾಗ್ ನೈಟಿ ಬ್ಯಾಗ್ ಇತ್ತು. ಹಂಗೆ ಒಂದು ಶೂಟ್ ಮಾಡ್ಕೊಂಡೆ ಹೆಂಗೈತೆ ಅಂತ. ಡಿಸೈನ್ಸ್ ನೋಡ್ಬೋದು. ನೆಕ್ಸ್ಟು ನಮ್ಮ ಕ್ಯಾಟಗರಿ ಸ್ಪೆಟ್ಸು, ಪರ್ಸು, ಬೆಲ್ಟು ನೋಡಿದ್ವಿ. ಓಕೆ ಅಂತ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋದ್ವಿ. ನೆಕ್ಸ್ಟು ಅಲ್ಲೇ ಮತ್ತೆ ನೋಡಿದ್ರೆ ಮತ್ತೆ ಇದು ಬಂದ್ಬಿಡೋದ ಡ್ರೆಸ್ಸು, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಡ್ರೆಸ್ಸು. ನೋಡಿದ್ವಿ, ಹಂಗೆ ಇಲ್ಲೊಂದು ಶೂಟ್ ಮಾಡ್ಕೊಂಡು ಹೋದ್ವಿ ಅಷ್ಟೇ ಮುಂದಕ್ಕೆ. ಹಾಗೆ ನೋಡ್ತಾ ಮತ್ತೆ ನಮ್ಮ ಐಟಮ್ ಬಂತು, ಚಡ್ಡಿಗಳು, ಅಂಡರ್ವೇರ್ಸು ಬಂತು ಈ ಥರ. ಇವನೊಬ್ಬ ಅಣ್ಣ ಬಂದ, ಇವನು ನಮ್ಮ ಮಳಿಯವನು. ಹಂಗೆ ಈ ಥರ ನೋಡ್ತಾರೆ ಗರ್ಲ್ಸ್ದು ಕಲೆಕ್ಷನ್ಸ್ ಕೂಡ ಇತ್ತು. ಹಂಗೆ ನೋಡ್ತಾ ಇವನು ಇಲ್ಲೂ ಸೇಲ್ಸ್ ಮ್ಯಾನ್ ಆಗ್ಬಿಟ್ಟ. ಇದೇ ಥರ ನೋಡ್ತಿದ್ದಂಗೆ ಸಣ್ಣ ಹುಡುಗರದು ರಾಜಸ್ಥಾನಿ ಡ್ರೆಸ್ ಕೂಡ ಇತ್ತು, ನೋಡ್ಬೋದು. ಇದು ಫೋಟೋಶೂಟ್ಸ್ ಮಾಡ್ಸೋಕೆ ಓಕೆ, ಅದೇ 1 ಮಂತು 2 ಮಂತ್ ಮಾಡಿಸ್ತಾರಲ್ಲ ಅದು. ಆಮೇಲೆ ಈ ಥರ ಜುಬ್ಬಾ ಅವು ಇದು ರೆಡಿಮೇಡ್ ಶರ್ಟ್ ಪೀಸ್ ಕೂಡ ಇತ್ತು. ಈ ಥರ ನೋಡ್ಬೋದು ಕಲೆಕ್ಷನ್ಸ್ನ. ಹಾಗೆ ನೆಕ್ಸ್ಟ್ ಮತ್ತೊಂದು ಅಂಗಡಿಗೆ ಹೋದ್ವಿ. ಇದರಲ್ಲಿ ಲಿಪ್ಸ್ಟಿಕ್ಸು ಮತ್ತು ಹೂದು ವಿಡಿಯೋದಲ್ಲಿ ಹೇಳಿದ್ನೆಲ್ಲ ನಮ್ಮ ಅಕ್ಕ ಮಾಡ್ತಾಳೆ ಅಂತ, ಆ ಥರ ಇವು ಇದು ಐಟಮ್ಸು, ಅಂದರೆ ಜ್ಯುವೆಲ್ಲರಿ ಮಾಡ್ತಾರಲ್ಲ ಅವು. ಯಾವುದದು ಇನ್ವಿಸಿಬಲ್ ಚೈನ್ ಅಂತ. ಮತ್ತೆ ಬಂತು, ಆ ಜಾತ್ರೆಯಲ್ಲಿ ಬಂದಿದ್ದೆ ಕಿವಿಗೆ ಹಾಕೊಳ್ಳೋದು. ಮತ್ತು ಮುಂದೆ ನೋಡ್ತಾ ಹೋದಂಗೆ ಈ ಥರ ಅಡುಗೆ ಮನೆಗೆ ಬೇಕಾದಂಥ ಐಟಮ್ಸ್ಗಳಿದ್ವು. ಅದೇ ಸಿಂಕ್ ಕ್ಲೀನ್ ಮಾಡೋದು, ಗ್ಲಾಸ್ ಕ್ಲೀನ್ ಮಾಡೋದು, ಪಾತ್ರೆ ಕ್ಲೀನ್ ಮಾಡೋದು. ಹಾಗೆ ನೋಡ್ತಾ ಲೈಟ್ರ್ ಕೂಡ ಇತ್ತು. ಲೈಟ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇತ್ತು. ಇದೊಂಥರ ಇದು ಶಾರ್ಪ್ ಥರ ಇದು ಲೈಟ್ರು, ಈ ಥರ ವರ್ಕ್ ಆಗುತ್ತೆ. ಅದು ಕಾಣ್ತಿಲ್ಲ ಅದು ಲೈಟಿಗೆ, ನೋಡ್ಬೋದು. ಹಾಗೆ ಮುಂದೆ ನೋಡ್ತಾ ಇದು ಚಾಕು ಶಾರ್ಪ್ ಮಾಡೋದು.
ಅದರಲ್ಲಿ ಬೇರಿಂಗ್ಸ್ ಇರುತ್ತೆ ಎರಡು ವಾಷರ್ ಈ ಥರ. ಅದರೊಳಗಡೆ ಕೇಳಿದ್ರೆ ಚಾಕು ಶಾರ್ಪ್ ಆಗುತ್ತೆ. ನೋಡ್ತಿರ್ಬೋದು. ಹಂಗೆ ನೆಕ್ಸ್ಟ್ ಹೋದೆ. ಇದು ನಿಮ್ದು ಯಾವುದೇ ವೆಹಿಕಲ್ಸ್, ಬೈಕು, ಕಾರು, ಯಾವುದೇ ವಸ್ತುನ ಕ್ಲೀನ್ ಮಾಡೋಕ್ಕಂತ ಇದು ಗನ್. ಇದು ಅದೇ ಥರ ಲೈಟ್ರು, ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಲೈಟ್ರು. ಇದು ಎಲೆಕ್ಟ್ರಿಕ್ದು. ಇದು ಅಂಗಡಿಲಿ ಒಂದು 200 ರೂಪಾಯಿನ ಬೀಳುತ್ತೆ, ಎಲ್ಲಿ ಗೊತ್ತಿಲ್ಲ ರೇಟು ಕೇಳೋದ್ರಂಗೆ. ಆಮೇಲೆ ಇದು ಪೆನ್ ಕೆರ್ಕೊಳ್ಳೋದಂತ ಮಿಷಿನ್ನು, ಇನ್ನು ಏನೇನು ಬರುತ್ತೆ ಗೊತ್ತಿಲ್ಲ. ನೆಕ್ಸ್ಟ್ ನೋಡ್ತಾ ಹೋದ್ವಿ, ಈ ಥರ ವಾಚ್ ಇತ್ತು. ಅವ್ರಿಗೆ ನನಗೆ ಯೂಟ್ಯೂಬ್ ಮಾಡ್ತಿದ್ದೀನಿ ತೋರಿಸಿ ಅಂತ ಹೇಳಿದೆ. ಅವ್ರು ತೋರಿಸಿದ್ರು. ಈ ಥರ ಡಿಸೈನ್ಸ್ ಇದೆ, ಈ ಥರ ಫೇಸ್ ಚೇಂಜ್ ಆಗುತ್ತೆ, LED ಇದು ತೋರಿಸಿದ್ರು. ನಾನು ಹಂಗೆ ಟ್ರೈ ಮಾಡೋಕ್ಕೆ ಹೋದೆ, ತೊಗೊಂಡು ಈ ಥರ ಟ್ರೈ ಮಾಡಿದೆ. ನನ್ನ ಕೈಲಿ ವರ್ಕ್ ಆಗಲಿಲ್ಲ, ಅದಷ್ಟು ಒಂದೇ ಕೈಯಲ್ಲಿ ಯೂಸ್ ಮಾಡಿದೆ, ಅದಕ್ಕೆ ಹೊರಕ್ಕಾಗಲಿಲ್ಲ. ನೋಡ್ಬೋದು. ಹಾಗೆ ಮುಂದೆ ನೋಡ್ತಾ ಹೋದಂಗೆ ಬ್ರ್ಯಾಂಡೆಡ್ ಕಂಪ್ನಿದು ವಾಚ್ದು, ಅದು ಬ್ರ್ಯಾಂಡೆಡ್ ಅಲ್ಲ, ಎಲ್ಲ ಕಾಪಿ ಐಟಮ್ಸ್ ಇವೆಲ್ಲ ಸಿಗುತ್ತೆ. 100, 200, 300 ರೂಪಾಯಲ್ಲೆಲ್ಲ ಸಿಕ್ಬಿಡುತ್ತೆ. ಚೆನ್ನಾಗದ ವಾಚು. ಅದು ಬ್ರ್ಯಾಂಡೆಡ್ ಕಂಪ್ನಿದು ಕಾಪಿ ಅಷ್ಟೇ. ಇದು ತಂಡ್ರಿಗೆ ಅವ್ರಿಗೂ ಚೆನ್ನಾಗಿರೋ ವಾಚಸ್ ಇದ್ದಾವೆ, ನೋಡಿದೆ. ಹಂಗೆ ನೆಕ್ಸ್ಟ್ ಮತ್ತೊಂದು ಶಾಪ್ಗೆ ಹೋದೆ. ಅಲ್ಲಿ ತರಕಾರಿ ಈ ಥರ ಹೆಚ್ಚೋದಿತ್ತು, ಅಂದರೆ ಈರುಳ್ಳಿ ಹೆಚ್ಚೋದು. ಅವ್ರಿಗೆ ಕೇಳಿದೆ ಹಿಂಗೆ ಒಂದು ಸ್ವಲ್ಪ ಡೆಮೋ ತೋರಿಸಿ ಅಂತ. ತೋರಿಸ್ತೀನಿ ಅಣ್ಣ ಅಂತ ತೋರಿಸಿದ್ರು. ಈ ಥರ ಸಣ್ಣ ಪೀಸು, ದೊಡ್ಡ ಪೀಸ್ ಎಲ್ಲ ಆಗುತ್ತೆ. ಈ ಥರ ಅಲಗಡಿನೂ ಪೀಸ್ ಆಯಿತು. ಇನ್ನೊಂದು ಇದೆ, ಇವ್ರ ಅಂಗಡಿಲೇ ಇನ್ನೊಂದು ಸಿಗುತ್ತೆ, ಚಿಪ್ಸ್ ಮಾಡೋ ಥರದ್ದು. ನೋಡ್ಬೋದು, ಈ ಕಡೆ ಪಕ್ಕದಲ್ಲಿ ಇದೆಲ್ಲ ಅದೇ, ಅದ್ರದ್ದು ಡೆಮೋ ತೋರಿಸ್ತಾರೆ ಇವಾಗ ನೋಡಿ. ಇದು ನಾರ್ಮಲ್ ಸಣ್ಣದು ಬೀಳುತ್ತದು. ರಿಂಗ್ ಚಿಪ್ಸು ಮತ್ತು ಅದರಲ್ಲಿ ಚಿಪ್ಸ್ ಹೋಲ್ ಕೂಡ ಆಗುತ್ತೆ, ನೋಡ್ಬೋದು. ಇದು ಎಳಗಾಯಿ ಇರುತ್ತಲ್ಲ, ಅದನ್ನು ಹೋಲ್ ಮಾಡೋ ಮಿಷಿನ್ ಇದು. ಅದನ್ನ ಹೋಲ್ ಮಾಡ್ಕೊಂಡು ಸ್ಟ್ರಾ ಇರುತ್ತೆ. ಈ ಥರ ಚಾಕುನ ನೋಡಿದೆ. ನನಗೆ ಈ ಥರದಲ್ಲಿ ಚಾಕುನ ಹೊಸ ಡಿಸೈನ್ಸ್ ನೋಡೋಕೆ ಇಷ್ಟ. ಯಾವುದೇ ಅಂಗಡಿ ಮೊದಲು ಚಾಕುನ ನೋಡ್ತೀನಿ ನಾನು, ಡಿಸೈನ್ಸ್ ಏನಾದ್ರು ಹೊಸ ಇದೆಯಾ ಏನಂಗೆ ಅಂತ ಅಷ್ಟೇ. ಇದರಲ್ಲಿ ಹಂಗೆ ಸ್ವೀಟ್ ಅಂಗಡಿ ಇತ್ತು. ಇದು ರಾಜಸ್ಥಾನಿ ಸುಪಾರಿಗಳು, ಅಂದರೆ ಬಳೆ ಸೋಪ್ ಅಂತಾರೆ, ಸ್ವೀಟ್ಸು ಆ ಥರ ಇದೆ. ನಮ್ಗೆ ಯಾವುದೇ ಸುಪಾರಿ ಅಂತ ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಗೊತ್ತಿರೋದು, ಅದು ಬಡೆ ಸೋಪ್ ಅಂತ ಕರಿತೀವಲ್ಲ ಅದು ಒಂದು. ಮತ್ತು ಈ ಥರ ಸೋಂಕಾಳು ಅಂತ ಕರೀತಾರಲ್ಲ, ಅದು ಇದು. ಅದ್ರದ್ದು ಕಲರ್ ನೋಡ್ಬೋದು ಹೆಂಗಿದೆ ಅಂತ, ಚೆನ್ನಾಗಿದೆ ನೋಡಿ, ತಗೋಬೋದು. ವೆರೈಟಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇತ್ತು. ಅದ್ರ ಹೆಸರು ಸಹಿತ ಗೊತ್ತಿಲ್ಲ ನನಗೆ, ತಗೊಂಡೆ, ವಿಡಿಯೋ ತಗೊಂಡೆ ಅಷ್ಟೇ. ಹಾಗೆ ನೆಕ್ಸ್ಟ್ ಹೋಗ್ತಿದ್ದಂಗೆ ಇದು ನಮ್ಮ ಅಕ್ಕಂದು ಫೇವ್ರೇಟ್ ಐಟಮ್ಸ್ ಎಲ್ಲ ಬಂದು, ಇದ್ರ ಬಗ್ಗೆ ಮಾಹಿತಿನ ನಮ್ಮ ಅಕ್ಕನೇ ಕೊಡ್ತಾಳೆ. ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹಾಯ್ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಅಭಿಲಾಷ್ ಟಿ5 ಅಕ್ಕ. ಆ ಸೇಲ್ಗಳಲ್ಲಿ ಹ್ಯಾಂಡ್ಮೇಡ್ ಸರಿಗಳು ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದ್ವು. ಒಂದಕ್ಕಿಂತ ಒಂದು ಮುತ್ತುಗಳು ಕಲೆಕ್ಷನ್ಸು, ಹಾರಗಳು ಕಲೆಕ್ಷನ್ಸು, ಅದೇ ಥರ ಪೆಂಡೆಂಟ್ಗಳು. ನಮ್ಗೆ ಯಾವ ಪೆಂಡೆಂಟ್ ಬೇಕು, ಯಾವ ಕಲರ್ ಮುತ್ತು ಬೇಕು, ಯಾವ ಥರ ಸ್ಟೋನ್ ಬೇಕು, ಎಲ್ಲ ಇದ್ದು ನಮ್ಗೆ ಯಾವ್ದು ಬೇಕೋ ಅವ್ರು ಅಲ್ಲೇ ಮಾಡ್ಕೊಡೋಕ್ಕೂ ರೆಡಿ ಇದ್ದರು. ತುಂಬ ಚೆನ್ನಾಗಿದ್ದು. ರಾ ಮೆಟೀರಿಯಲ್ ಕೂಡ ನಾವು ತಗೊಂಡೋಗಿ ಮಾಡ್ಕೋಬೋದು. ರಾ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇತ್ತು. ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಫುಲ್ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ಕೂಡ ಮಾಡ್ಕೋಬೋದಿತ್ತು, ಸಿಂಗಲ್ ಕಲರ್ ಕೂಡ ಮಾಡ್ಕೋಬೋದಿತ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಮ್ಮ ಫೇವ್ರೆಟ್ ಸ್ಪಾಟು. ಹಂಗೆ ಒಂದೊಂದೇ ಡಬ್ಬದಿಂದ ಒಂದೊಂದೇ ಟೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದಕ್ಕಿಂತ ಒಂದು ಟೇಸ್ಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದ್ವು, ಚೆನ್ನಾಗಿದ್ವು. ಎಲ್ಲಿ ಒಂಥರ ಸ್ಮೆಲ್ ಇರುತ್ತೋ ಅಂತ ಅಂದ್ಕೊಂಡಿದ್ವಿ, ಬಟ್ ಬೆಟರ್ ಟೇಸ್ಟ್. ಫ್ರೆಶ್ ಆಗಿ ಮಾಡಿರೋದು ಅನಿಸುತ್ತೆ, ಫ್ರೆಶ್ ಆಗೇ ಇದ್ವು ಎಲ್ಲ, ತುಂಬ ಚೆನ್ನಾಗಿದ್ದು ಟೇಸ್ಟು. ಅಲ್ಲಿ ನಮಗೆ ಎಲ್ಲನೂ ಬೇಕು ಅನ್ನಿಸ್ತು, ಬಟ್ ಎಲ್ಲ ತಗೊಳಕ್ಕಾಗಲ್ಲ, ಅದಕ್ಕೆ ಒಂದೆರಡು ತೊಗೊಂಡ್ವಿ. ಹಾಗೆ ಮುಂದೆ ಬಂದರೆ ಸ್ವೀಟ್ಸು. ಸ್ಲಿಪ್ಪರ್ ಕಲೆಕ್ಷನ್ಸ್ ಅಂತೂ ಯಪ್ಪ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಅಫೋರ್ಡಬಲ್ ಪ್ರೈಸ್ ಕೂಡ, ಬಟ್ ತುಂಬ ಚೆನ್ನಾಗಿತ್ತು. ಯಾವಾಗ ಏನಾಗ್ತಾವ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಬಟ್ ಓಕೆ, ವೆಕೇಷನ್ಸ್ಗೆ ಎಲ್ಲಾದರೂ ಹಿಂಗೆ ಹೋಗೋಕ್ಕೆ ಒಂದಕ್ಕಿಂತ ಒಂದು ಪಾರ್ಟಿ ವೇರ್ ಸ್ಲಿಪ್ಪರ್ಸ್ ಕೂಡ ತುಂಬ ಚೆನ್ನಾಗಿದ್ವು. ಕಲೆಕ್ಷನ್ಸ್ ನೋಡಿದರೆ ಒಂದು 5-6 ಜೊತೆ ಎತ್ತಕೊಂಬರ್ಬೇಕು, ಆ ಥರ ಇತ್ತು.
ಹಾಗೆ ಯುದ್ಧ ಟ್ಯಾಂಕರ್ನ ನೋಡ್ತಿದ್ದೆ. ಇದನ್ನ ರಷ್ಯಾದವ್ರು ಕೇಳಿದ್ರು, ಆದ್ರೆ ನಾವು ಕೊಡಲಿಲ್ಲ ಅಷ್ಟೇ. ಹಾಗೆ ನೋಡ್ತಾ ಮರದಲ್ಲಿ ಮಾಡಿರೋಂಥ ಟ್ಯಾಕ್ಟ್ರು, ಆ ಥರ ಐಟಮ್ಸ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿ. ಮರದಲ್ಲಿ ಮಾಡಿರೋಂಥ ಈ ಥರ ಹುಂಡಿಗಳು ಇದ್ವು. ಅಂದರೆ ಮನೇಲಿ ಯೂಸ್ ಮಾಡ್ತಿರೋ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಹಾಕೋತಾರೆ, ಪಾಕೆಟ್ ಮನಿ ಹಾಕೋತಾರೆ ಅದು. ಆಮೇಲೆ ನೆಕ್ಸ್ಟ್ ನೋಡ್ತಿದ್ದಂಗೆ ಈ ಥರ ಯುದ್ಧ ಟ್ಯಾಂಕರ್ ಇತ್ತು. ಇದನ್ನು ಕೊಡಲಿಲ್ಲ ನಾವು ಯುದ್ಧ ಮಾಡೋಕ್ಕೆ, ನೋಡ್ಬೋದು. ನೆಕ್ಸ್ಟ್ ಈ ಥರ ಕಾರ್ಡ್ಸ್ ಇದ್ವು. ಇದು ಯಾಕೆ ಹೆಂಗೆ ಏನಂತ ಗೊತ್ತಿಲ್ಲ ಕಾರ್ಡ್ಸ್ದು. ಆಮೇಲೆ ಈ ಥರ ಚೇರ್ ಮೇಲೆ ಈ ಥರ ಟಾರ್ಗೆಟ್ ಹಲ್ಗೆ ಇತ್ತು. ಇದು ಹೆಂಗೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಶೋಕಿಗೆ ಇಡ್ಬೋದು. ನೆಕ್ಸ್ಟ್ ಹಾಗೆ ನೋಡ್ತಾ ಇದ್ದಂಗೆ ಇದು ಮರದಲ್ಲಿ ಮಾಡಿರೋ ಕುಟ್ಟುಣಿಗೆ ಅಂತಾರೆ ಇದನ್ನ. ಅಂದರೆ ಈ ಥರ ಚಟ್ನಿ ಮಾಡೋಕೆ ಇದಕ್ಕೆ ಸ್ವಲ್ಪ ಮಾಡೋಕ್ಕೆ ಓಕೆ, ಆ ಥರ ಕುಟ್ಟುಣಿಗೆ ಇದು. ಹಾಗೆ ಇದು ಮರದಲ್ಲಿ ಮಾಡಿರೋಂಥ ನೀರು ಕುಡಿಯೋದು ಜ್ಯೂಸ್ ಅದು ಇರ್ಬೋದು. ಹಂಗೆ ಆ ಶಾಪ್ ಹುಡುಗ ನೋಡಿದರೆ ನಕ್ಬಿಟ್ಟ, ಅಣ್ಣ ಇದನ್ನೆಲ್ಲ ಹಾಕ್ತೀರಾ ಯೂಟ್ಯೂಬ್ಗೆ ಅಂತಂದ. ಹಾನಪ್ಪ ಹಾಕ್ತೀನಿ, ಇಲ್ಲಿ ಸುತ್ತಮುತ್ತ ಇರೋರಿಗೆ ಗೊತ್ತಾಗುತ್ತೆ ಅಂತ ಹೇಳಿದೆ. ಮತ್ತು ಇದು ಸಣ್ಣ ಹುಡುಗರಿಗೆ ಬಾಯಲ್ಲಿ ಇಟ್ಕೊಳ್ಳೋದಾದ್ರೆ ಹಲ್ಲು ಬರೋ ಥರ ಆಗುತ್ತಲ್ಲ, ಆ ಥರ ಕೊಟ್ಟರೆ ಇದಾಗುತ್ತೆ. ಮತ್ತು ಅದೇ ಥರ ಫಸ್ಟ್ ನೋಡಿದ್ವಲ್ಲ ಸೈಕಲ್, ಆ ಥರ ಸೈಕಲ್ ಇದು ನೋಡ್ಬೋದು. ಇದು ಮರದಲ್ಲಿ ಮಾಡಿರೋಂಥ ಇದು ಮಸಾಜರ್. ಇವು ಈ ಥರ ಮಸಾಜರು ತುಂಬಾ ಐತೆ, ನೋಡ್ಬೋದು. ಇದು ಮತ್ತೆ ಬ್ಯಾಂಕ್ ಅಂತ, ಇದು ಮನೆ ಆಕಾರದಲ್ಲಿ ಐತೆ. ಇದ್ರ ಕೆಳಗಡೆ ಕೀ ಸಿಸ್ಟಮ್ ಐತೆ, ನೋಡ್ಬೋದು. ಯಾರಿಗೆಲ್ಲ ಸಿಲಿಂಡರ್ ಅವಶ್ಯಕತೆ ಇದೆ ಇಲ್ಲಿ ಹೋಗ್ಬೋದು, ಸಿಲಿಂಡ್ರನ್ನ ತಗೋಬೋದು. ಹೆಂಗಿದೆ ಸಿಲಿಂಡ್ರ್ LPG? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಮತ್ತು ಹಳೆ ಕಾಲದ್ದು ಸಿನಿಮಾದಲ್ಲಿ ನೋಡ್ತಿದ್ವಲ್ಲ ಊರುಗೋಲು, ಗೋಲ್ಡನ್ ಕಲರ್ದು, ಆ ಥರ ಊರುಗೋಲು ಸಹ ಇತ್ತು, ನೋಡ್ಬೋದು. ನೆಕ್ಸ್ಟು ಹೆಡ್ ಮಸಾಜರ್ ಇತ್ತು, ಬ್ಲೂ ಕಲರ್ದು, ನೋಡ್ಬೋದು. ಅದರೊಳಗೆ ಬಾಲ್ಸ್ ಕಲರ್ ಇದೆ. ಮತ್ತಿದು ಮಂಚ, ಇದೇನಕ್ಕೆ ಇದು ಮಾಡ್ತಾರೆ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಗ್ಯಾಸ್ ಬರ್ನರು. ಇದನ್ನ ಹಾಕಿದರೆ ಒಲೆ ಒಂದೇ ಕಡೆ ಫ್ರೇಮ್ ಆಗುತ್ತೆ. ಹಾಗೆ ನೋಡ್ತಿರ್ಬೋದು. ರಂಗೋಲಿ ಹಾಕೋ ಥರ ಎಲ್ಲ ಥರದ ರಿಂಗ್ಸ್ಗಳಿತ್ತು ಇಲ್ಲಿ, ನೋಡ್ಬೋದು. ಮತ್ತು ನೆಕ್ಸ್ಟ್ ಫಸ್ಟ್ ಡೇಲಿ ಅದೇ ಫಸ್ಟಲ್ಲಿ ಹಾಕಿದ್ನಲ್ಲ ವೈಲಿ ನಾವೆಲ್ಲ ಸ್ವಲ್ಪ ದೂರ ಇತ್ತು, ಇಲ್ಲಿ ನೋಡ್ಬೋದು ಎಷ್ಟು ಹತ್ತಿರದಿಂದ ಇದೆ ಅಂತ. ಇದು ಗೋಲ್ಡನ್ ಕಲರ್ ಟ್ರಿಮ್ಮರ್ಸ್ ಇದೆ. ಮತ್ತು ಅದು ವಾಕಿಂಗ್ ಕ್ಲೀನರ್ ಇತ್ತು. ಇದನ್ನ ಏರ್ ಹಿಡ್ಕೊಂಡು ಕ್ಲೀನ್ ಮಾಡುತ್ತಲ್ಲ ಕಾರಲ್ಲಿ, ಮತ್ತು ಎಲ್ಲಾದರೂ ಸಂಧಿ ಇತ್ತಂದ್ರೆ ಅಲ್ಲಿ ಕ್ಲೀನ್ ಮಾಡುತ್ತೆ. ಮತ್ತು ನೆಕ್ಸ್ಟು ಮತ್ತು ಸಣ್ಣ ಹುಡ್ರಿಗೆ ಆಡೋಕ್ಕಂತ ಬೈನಾಕುಲರ್ ಇತ್ತು. ಇದನ್ನ ಕ್ಲಾರಿಟಿ ನೋಡ್ಬೋದು, ತೋರಿಸ್ತೀನಿ. ಯಾರು ದೊಡ್ಡವ್ರು ಯೂಸ್ ಮಾಡೋಕೆ ಹೋಗ್ಬಿಡಿ, ದೂರದಲ್ಲಿರೋದು ಕಾಣುತ್ತೆ ಅಂತ. ಅಷ್ಟು ಕ್ಲಾರಿಟಿ ಇಲ್ಲ, ಓಕೆ ಒಂದು ಮಟ್ಟಿಗೆ. ಸಣ್ಣ ಹುಡ್ರಿಗೆ ಆಡೋಕ್ಕಂತೂ ಓಕೆ. ಮತ್ತು ನೆಕ್ಸ್ಟ್ ಟಾಪಿಕ್ಕು ಐಫೋನ್ ಅನ್ಕೋಬಿಡಿ. ಇದು ಐಫೋನ್ದು ಕಾಪಿ, ಇದು ಶಾಕ್ ಹೊಡೆಯುತ್ತೆ. ಮತ್ತು ಸ್ಪಿನ್ನರ್ ಇತ್ತು, ಆವಾಗ ಸಣ್ಣದಾಗ ಆಡ್ತಿದ್ವಿ. ಇವಾಗ ಮತ್ತೆ ಟ್ರೈ ಮಾಡಿದಷ್ಟೇ ಸ್ಪಿನ್ನರು. ಮತ್ತು ನೆಕ್ಸ್ಟು ಇದು ಫಸ್ಟಿಗೆ ತೋರಿಸಿದ್ನಲ್ಲ ಈ ವಿಡಿಯೋದಲ್ಲಿ ಮ್ಯಾಜಿಕ್ ಗನ್ನು, ಅದೇ. ಇದನ್ನು ಟ್ರೈ ಮಾಡಿ, ಬೇಕಾದರೆ ಬೇರೆ ಜೊತೆ ಟ್ರೈ ಮಾಡಿ, ಶಾಕ್ ಹೊಡೆಯುತ್ತೆ. ಪ್ರೆಸ್ ಮಾಡಮ್ಮ, ಇದು ಪ್ರೆಸ್ ಮಾಡು. ನಮ್ಮ ಮಾಮ ಬೇಡ ಅಂತಂದು ಇಟ್ಬಿಡ್ತದನ್ನ. ನೆಕ್ಸ್ಟ್ ಹಂಗೆ ನೋಡಿದ್ವಿ ಬೆಡ್ಶೀಟ್ಗಳನ್ನು, ಹಿಂಗೆ ನೋಡ್ತಾ ಹೋಗ್ತಿದ್ವಿ ಅಷ್ಟೇ. ಹಾಗೆ ಒಂದೇ ಪೆನ್ನಲ್ಲಿ 10 ಕಲರ್ ಇರೋದು ಪೆನ್ನು ಇತ್ತು. ಹಂಗೆ ನೋಡ್ತಾ ಸೈನ್ಸ್, ಇವಾಗ SLC ಹುಡುಗಿರ್ತಾರೆ ಅವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಂತಲೇ ಮ್ಯಾಗ್ನೆಟ್ ಕಾಯಿಲ್ಸ್ ಇತ್ತು, ಮೋಟಾರ್ಸ್ ಇತ್ತು, ಹಬ್ಸ್ ಇತ್ತು, ವೈರ್ಸ್ ಕರೆಕ್ಷನ್ಸ್ ಇತ್ತು, ನ್ಯಾವಿಗೇಷನ್ ಇತ್ತು. ಇಂಥಲ್ಲಿ ತಗೋಬೋದು, ಕಡಿಮೆ ರೇಟಲ್ಲಿ ಸಿಗುತ್ತೆ ಎಕ್ಸ್ಪೆರಿಮೆಂಟಿಗೆ. ಹಾಗೆ ಪೆನ್ನು ಇತ್ತು, ನೋಡಿದೆ ನಾನು. ಬುಕ್ಸ್ನ ಓದೋರ್ಗಂತೂ ಒಳ್ಳೆ ಕಲೆಕ್ಷನ್ ಇತ್ತು. ಎಲ್ಲ ಇಂಗ್ಲೀಷ್ ಬುಕ್ಸ್ ಇತ್ತು, ಕನ್ನಡ ಬುಕ್ಸ್ ಇತ್ತು. ಹಾಗೆ ನೆಕ್ಸ್ಟ್ ನೋಡ್ತಾ ಹೋದ್ವಿ. ನಿಮ್ಮ ಮನೇಲಿ ಸಣ್ಣ ಹುಡ್ರಿದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಹಂಗೇನಾದ್ರು ಓದೋ ಹುಡ್ರಿದ್ರೆ ಇದರಲ್ಲಿ ಐಟಮ್ಸ್ದು ಎಲ್ಲ ಬುಕ್ಸ್ ಇತ್ತು. ಚೇರು, ಟೇಬಲು, ಹೂವು, ಪಾಟು, ಅದೆಲ್ಲ ಏನಿದೆ ಅಂತ ಇಂಗ್ಲೀಷಲ್ಲೆಲ್ಲ ಇತ್ತು. ಮತ್ತು ನೆಕ್ಸ್ಟು ತರಕಾರಿಗಳ ಬಗ್ಗೆ ಇತ್ತು, ಬೇರ್ಸ್ ಬಗ್ಗೆ ಇತ್ತು, ಮನೇಲಿ ಯೂಸ್ ಮಾಡೋ ಆಟ ಸಾಮಾನುಗಳ ಬಗ್ಗೆ ಇತ್ತು, ನೋಡ್ಬೋದು. ಇದು ಯೂಸ್ ಆಗುತ್ತೆ ಮಕ್ಕಳಿಗೆ ಐಡೆಂಟಿಫೈ ಮಾಡೋಕ್ಕೆ ಅಂತ, ನೋಡ್ಬೋದು. ಹಂಗೆ ಇದು ಮೊಬೈಲಲ್ಲಿ ಗೇಮ್ ಆಡಿಸ್ತಿದ್ವಲ್ಲ, ಅದು ಲೆಟರ್ಸ್ ಇರುತ್ತೆ, ಅದರಲ್ಲಿ ಕಲರ್ ಟ್ಯಾಗ್ ಮಾಡೋದು. ಮೊಬೈಲಲ್ಲಿ ನೋಡೋದಕ್ಕಿಂತ ಈ ಥರ ಬುಕ್ಸಲ್ಲಿ ಆಡಿಸ್ಬೋದು. ಮತ್ತು ಮೋಸ್ಟ್ ಫೇವ್ರೇಟ್ ಬುಕ್ಸು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ. ಅದರಲ್ಲಿ ಸಣ್ಣ ಬುಕ್ಕು ಇತ್ತು ಮತ್ತು ದೊಡ್ಡ ಬುಕ್ಕು ಇತ್ತು, ನೋಡ್ತಿರ್ಬೋದು ನೀವು. ಮತ್ತು ಈ ಬುಕ್ಕಲ್ಲಿ ಡ್ರಾ ಆಗಿರೋಂಥ ಫೋಟೋಸು, ಚಿತ್ರಗಳೆಲ್ಲ ಇತ್ತು. ಅದರಲ್ಲಿ ಕಲರ್ಸ್ ಫೇಡ್ ಮಾಡೋದು, ಅಲ್ಲಿ ನೋಡಿ ಕಲರ್ಸ್ನ ಹಾಕೋದು, ಆ ಥರ ಇತ್ತು, ಮಾಡ್ಬೋದು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ನೋಡ್ಬೋದು.
ಹಾಗೆಯೇ ಯಾರೆಲ್ಲ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ, ಅಭಿಲಾಷ್ T5 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಹಾಗೆಯೇ ಫಾಸ್ಟ್ ಫುಡ್ ಅಂಗಡಿನೂ ಇತ್ತು. ನಾವಿಲ್ಲಿ ಗೋಬಿ ತಗೊಂಡು ತಿಂದ್ಬಿಟ್ಟು ಹೊರಟ್ವಿ. ಮತ್ತು ಹೊಸಕೋಟೆ ರೋಡಲ್ಲಿ ಊಟಕ್ಕಂತ ಗಾಡಿ ನಿಲ್ಲಿಸಿದ್ವಿ. ಅಲ್ಲಿ ಆ ಹೋಟ್ಲ್ ಹೆಸರು ಇಲ್ಲಿತ್ತು. ಹಾಗೆ ಅಲ್ಲಿ ಈ ಥರ ಇತ್ತು. ಈ ಥರ ಆರ್ಡ್ರ್ ಮಾಡಿದ್ವಿ. ಚಿಕನ್ ಗ್ರೇವಿ ಒಂದು, ಚಿಕನ್ದು ಸೂಪ್ ಆ ಥರ ಇತ್ತು. ಒಂದು ಪರಾಟ ಇತ್ತು, ಮತ್ತು ಬಿರಿಯಾನಿ ಇದ್ದಿಲ್ಲ, ಖಾಲಿಯಾಗಿತ್ತು. ಎಗ್ ರೈಸ್ ಇತ್ತು. ಅದನ್ನ ತಗೊಂಡು ಬಂದು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಬಾಯ್ ಟಾಟಾ.